Good afternoon everyone. This is Dr. Mahesh Bhatt from LCC. ಸೊ ಈಗ ಏನಾಗುತ್ತೆ, ಪ್ರತಿ ಶನಿವಾರ ನಾವು ಒಂದು ಆ್ಯಕ್ಟಿವಿಟಿ ಮಾಡ್ತಾ ಇರ್ತೀವಿ. ಆ ಆ್ಯಕ್ಟಿವಿಟಿಯಲ್ಲಿ ನೋಡಿ, ಕಮ್ಯುನಿಕೇಷನ್ ಅನ್ನೋದು ತುಂಬ ಒಂದು ಎಲ್ಲರಿಗೂ ಪ್ರಾಬ್ಲಮ್ ಅಂತ ಗೊತ್ತು, ಆದರೆ ಯಾರೂ ಸರಿ ಮಾಡ್ಕೊಳಕ್ಕೆ ಇಷ್ಟಪಡಲ್ಲ. ಓಕೆ, ನಮ್ಮ LCC ಒಳಗೆ ಈಗ ಪ್ರತಿ ಶನಿವಾರ ಅಶ್ವಿನಿ ಅವ್ರು ಏನು ಮಾಡ್ತಾರೆ ಅಂದರೆ, ಎಲ್ಲ ಹುಡುಗರಿಗೂ ಫಸ್ಟು ಟೈಪಿಂಗ್ ಟೆಸ್ಟ್ ಇಡ್ತಾರೆ. ಟೈಪಿಂಗ್ ಟೆಸ್ಟ್ ಆದಮೇಲೆ ಗ್ರೂಪ್ ಡಿಸ್ಕಷನ್ಸ್ ಎಲ್ಲ ಕಂಡಕ್ಟ್ ಮಾಡ್ತಾಯಿದ್ವಿ. ಆಮೇಲೆ ಇಂಟರ್ವ್ಯೂ ಸ್ಕಿಲ್ಸ್ ಎಲ್ಲ ಕಂಡಕ್ಟ್ ಮಾಡ್ತಾಯಿದ್ವಿ. ಸೊ ಅಶ್ವಿನಿ ಹೆಂಗೆ ಅದಮ್ಮ ರೆಸ್ಪಾನ್ಸ್ ಎಲ್ಲ ಹೆಂಗೆ ಮಾಡ್ತಾ ಇದ್ದಾರೆ? ಚೆನ್ನಾಗಿದೆ ಸರ್, ಎಲ್ಲರೂ ಚೆನ್ನಾಗಿ ಮಾಡ್ತಿದ್ದಾರೆ, ಕೇಳ್ತಿದ್ದಾರೆ. ಟೈಪಿಂಗ್ ಸ್ಪೀಡ್ ಎಲ್ಲ ಚೆನ್ನಾಗಿದೆ ಸರ್ ಇವಾಗ. ಈಗ ಇದು ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಎಲ್ಲ ಸರ್, ಎಲ್ಲರೂ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಸರ್. ಟೈಪಿಂಗ್ ಸ್ಪೀಡ್ ಡೇ ಬೈ ಡೇ ಚೇಂಜ್ ಆಗ್ತಾನೆ ಇದೆ. ವೀಕ್ಲಿನೂ 1 ವೀಕ್, ಈ ವೀಕ್ 15 ಇದ್ರೆ ನೆಕ್ಸ್ಟ್ ವೀಕ್ 20 ತಗೊಳ್ತಾರೆ. ಚೇಂಜಸ್ ಇದೆ ಸರ್ ಇವಾಗೆಲ್ಲ. ಅದು ಸ್ಪೀಡ್ ಮೊದಲು ನೋಡಿ ಫ್ರೆಂಡ್ಸ್, ಈಗ ಅಶ್ವಿನಿ ಅವರು ಅದಕ್ಕಾಗೆ ನಿಂತ್ಬಿಟ್ಟಿದ್ದಾರೆ. ಪ್ರತಿ ಶನಿವಾರ ಯಾರನ್ನ ಗ್ರಾಜ್ಯುಯೇಟ್ ಆಗಲಿ, ಗೋಲ್ಡ್ ಮೆಡಲಿಸ್ಟ್ ಆಗಲಿ, ಅವನಿಗೆ ಟೈಪಿಂಗ್ ಟೆಸ್ಟ್ ತಗೊಳ್ತಾ ಇದ್ವಿ ನಾವು. ಆ್ಯಕ್ಚುಲಿ 35 ವರ್ಡ್ಸ್ ಪರ್ ಮಿನಿಟ್ ಇಸ್ ದ ಇಂಡಸ್ಟ್ರಿ ರಿಕ್ವೈರ್ಮೆಂಟ್. 35 ವರ್ಡ್ಸ್ ಪರ್ ಮಿನಿಟ್ ಅಲ್ವಾ? 35 ವರ್ಡ್ ಫರ್ ಮಿನಿಟ್ಸ್ ಇರ್ತದೆ. ಸ್ಟಾರ್ಟಿಂಗ್ ಅವ್ರಿಗೆ ನಾವು ತಗೊಂಡಾಗ ಅವ್ರದ್ದು 5, 4 ಹಿಂಗೆ ಇರ್ತದೆ. ಸೊ ನಾವು ಡೈಲಿ ಅವ್ರಿಗೆ ಪ್ರಾಕ್ಟೀಸ್ ಮಾಡಿಸ್ತಾ ಬಂದಾಗೆಲ್ಲ ವೀಕ್ಲಿ ವೀಕ್ಲಿ ಎಂಡ್ ಸ್ಯಾಟರ್ಡೆ ಒಂದ್ಸಲ ತಗೊಳ್ತೀವಿ. ಅವಾಗ ಅವ್ರದ್ದು 20 ಆಗಿರ್ತದೆ, ಕೆಲವೊಬ್ಬರು 13 ಆಗಿರ್ತದೆ. ಸೊ ಸ್ಟಾರ್ಟಿಂಗ್ ಅವ್ರದ್ದು 5 ಇರ್ತದೆ. 5 ಇಂದ ನಾವು ಅವರಿಗೆ 20, 25 ಅಲ್ಲಿವರೆಗೂ ನಾವು ಸ್ಪೀಡ್ ಮಾಡಿಸ್ತಾನೆ ಇರ್ತೀವಿ ಅವ್ರಿಗೆ. ಆಮೇಲೆ ಕೆಲವರೆಲ್ಲ ಬೇಡ ಅಂತಿದ್ರು ಮೊದಲೆಲ್ಲ, ಅಬ್ಜೆಕ್ಟ್ ಮಾಡ್ತಿದ್ರು. ನಾವು ಮಾಡಕ್ ಒಳ್ಳೆ ಅಂತಿದ್ದೆ. ಲಾಸ್ಟ್ ಟೈಮ್ ಇಂಟರ್ವ್ಯೂ ಕಂಡಕ್ಟ್ ಆದಾಗ ಅವಾಗ ಟೈಪಿಂಗ್ ಸ್ಪೀಡ್ ಅವಾಗ ಗೊತ್ತಾಯ್ತು ಅವರಿಗೆ. ಸೊ ಯಾವ ಥರ ಇಂಟರ್ವ್ಯೂದೊಳಗೆ ನಮ್ದು ಟೈಪಿಂಗ್ ಸ್ಪೀಡ್ ಬೇಕು ಅನ್ನೋದನ್ನ. ಸೊ ಇವಾಗ ಎಲ್ಲರೂ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ. ಫ್ರೆಂಡ್ಸ್, ಏನಾಯ್ತು ಅಂದರೆ, ಅಶ್ವಿನಿ ಹೇಳಿದಾಗ ಅವ್ರಿಗೆ ಅದು ಇದಾಗಲಿಲ್ಲ, ಬೇಡ ಅಂತ ಕಣ್ ತಪ್ಪಿಸಿ ಓಡಾಡಿದ್ರು. ಟೈಪಿಂಗ್ ಇಡುವಾಗ ಕಾಲಿಗೆ ಹೋಗ್ಬಿಡ್ತಿದ್ರು. ಮೊನ್ನೆ ಒಂದು ಟೈಪಿಂಗ್ ಟೆಸ್ಟ್ ಇಟ್ಟಾಗ ಅದರಲ್ಲಿ 20 ಜನದಲ್ಲಿ 2 ಸೆಲೆಕ್ಟ್ ಆದರು, 18 ಜನ ಫೇಲ್ ಆದರು ಟೈಪಿಂಗ್ ಟೆಸ್ಟಲ್ಲಿ. ಇಟ್ಸ್ ಅನ್ MNC. 30,000 ರೂಪಾಯಿ ಸಂಬಳ ಮಿಸ್ ಮಾಡಿಕೊಂಡ್ರು. ಸೊ ಆ ಥರ ಆದಾಗ ಈಗ ಅಶ್ವಿನಿ ಅವರೇ ಆ ಥರ ಫೇಲ್ ಆದಮೇಲೆ ಅವ್ರು ಅಟೆಂಡ್ ಮಾಡ್ತಾ ಇದ್ದಾರೆ ಅಲ್ವಾ ಈಗ? ಸರ್, ಅವಾಗಿಂದ ಅಟೆಂಡ್ ಮಾಡ್ತಾ ಇದ್ದಾರೆ. ಸರಿ, ಅದೇ ಓಕೆ, ಥ್ಯಾಂಕ್ ಯು ಅಶ್ವಿನಿ. ಸೊ ಕೋಆರ್ಡಿನೇಟ್ ಮಾಡ್ತಾ ಇದ್ದೀರಾ? ಓಕೆ. ಸೊ ಅದೇ ಥರ ಉಷಾ ಅವರು ಈಗ ಅಶ್ವಿನಿ ಹೆಂಗೆ ಟೈಪಿಂಗ್ ಒಳಗೆ ಎಲ್ಲರೂ ಹಿಡಿದು ಕೂಡಿಸ್ತಾ ಇದ್ದಾರೋ ನೋಡಿ. ಲೈಫಲ್ಲಿ ಮುಂದೆ ಬನ್ನಿ ಅನ್ನೋದು, ನಾವು ಯಾವುದೋ ಒಂದು ಹಳೆ ಫಿಲಿಮ್ ಬೆಂಕಿಯಲ್ಲಿ ಅರಳಿದ ಹೂ ಒಳಗೆ ಕಮಲ್ ಹಾಸನ್ ಹೇಳ್ತಾನೆ, ಬನ್ನಿ ಬನ್ನಿ ಮುಂದೆ ಬನ್ನಿ ಅಂತ. ನಮ್ಮ ಕಮಲ್ ಹಾಸನ್ ಆ ಫಿಲಿಮ್ನಾಗ ಬಿಟ್ಟರೆ ನೆಕ್ಸ್ಟ್ ಲಾಜಿಕ್ ಕಂಪ್ಯೂಟರ್ ಸೆಂಟರ್ ಒಳಗೆ ಅಶ್ವಿನಿ ಮತ್ತು ಉಷಾ ಅವರು ಮುಂದೆ ಬನ್ನಿ ಅಂತೇಳಿ ಎಲ್ಲರಿಗೂ ಇಂಪ್ರೂವ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಇದಕ್ಕೆಲ್ಲರೂ ಸಹಕರಿಸ್ಬೇಕು ಅಂತ ಹೇಳ್ತೀನಿ. ಉಷಾ ಅವರೇ, ನೀವೀಗ 1 ಮಂತ್ ಆಯ್ತು ಬಂದು ಕ್ಯಾಮರಾ ಇದ್ರದ್ದು. ಉಷಾ ಅವರೇ, 1 ಮಂತ್ ಆಯ್ತು ಬಂದಲ್ವಾ? ಸೊ ನಿಮ್ಗೆ ಹೆಂಗೆ ಅನಿಸ್ತಾ ಇದೆ ಈಗ 1 ಮಂತಲ್ಲಿ ನೀವು? ಆ್ಯಕ್ಚುಲಿ ಈಗ ಪಬ್ಲಿಕ್ ರಿಲೇಷನ್ ಆಫೀಸರ್ ಅಂತ ಅಪಾಯಿಂಟ್ ಆದರೆ, ಈಗ ಪಬ್ಲಿಕ್ ರಿಲೇಷನ್ ತುಂಬ ಇಂಪಾರ್ಟೆಂಟು. ಯಾಕಂದರೆ ಈಗ ನೋಡಿ, ನಾನು ಕೌನ್ಸಿಲಿಂಗ್ ಮಾಡಿರ್ತೀನಿ, ಮೇಡಮ್ ಫೀಸ್ ಕಟ್ಸ್ಕೊತಾ ಇರ್ತಾರೆ, ಅಶ್ವಿನಿ ಟ್ಯಾಲಿ ಹೇಳ್ತಾರೆ, ಬೇಸಿಕ್ ಕಂಪ್ಯೂಟರ್ ಹೇಳ್ತಾರೆ, ಮತ್ತು ಬಸವರಾಜು SAP ಹೇಳ್ತಾರೆ, ಓಕೆ, ಮಂಜು SAP MM ಹೇಳ್ತಾರೆ. ಈಗ ಮುತ್ತು ಎಲ್ಲ ಕಡೆ ಓಡಾಡಿ ಅವರಿಗೆ ಸಿಸ್ಟಮ್ ಟೆಕ್ನಿಕಲ್ ಸಪೋರ್ಟ್ ಮಾಡ್ತಾ ಇರ್ತಾರೆ. ಇಷ್ಟೆಲ್ಲ ನಾವು ಮಾಡಿಟ್ಟು ಯಾವುದೇ ಟೀಮ್ ಮಾಡಿದಾಗ ನಿಮಗೆ PRO ಆದಾಗ ರೆಸ್ಪಾನ್ಸ್ ಹೆಂಗೆ ಸಿಗ್ತಾ ಇದೆ ಒಳಗಡೆ? ಸೊ ನನ್ನ ಎಕ್ಸ್ಪೀರಿಯನ್ಸ್ ಬಂದುಬಿಟ್ಟು ವಿತಿನ್ 1 ಮಂತಲ್ಲಿ ಐ ಹ್ಯಾವ್ ಟು ಲರ್ನ್ ಲಾಟ್ ಆಫ್ ಥಿಂಗ್ಸ್ ಫ್ರಮ್ ಯು ಸರ್. ಆಫ್ಟರ್ ದ್ಯಾಟ್ ಆ್ಯಕ್ಚುಲಿ ಇಲ್ಲಿ ಹೇಗೆ ಅಂತಂದರೆ, ಇಂಡಿಪೆಂಡೆಂಟ್ ವರ್ಕ್ ಅಂತ ಏನಿರಲ್ಲ, ಗ್ರೂಪ್ ಟುಗೆದರ್ ಇರುತ್ತೆ. ಸೊ ನಮಗೇನು ಗೊತ್ತಿರಲ್ವೋ ಇನ್ನೊಬ್ಬರಿಂದ ಅದನ್ನು ನಾವು ಇಲ್ಲಿ ಲರ್ನ್ ಮಾಡ್ಕೊಬೋದು. ಆಬ್ವಿಯಸ್ಲಿ ನಾನು 1 ಮಂತ್ ಆಯಿತು ಬಂದು ಸುಮಾರು ವಿಷಯ ಕಲ್ತಿದ್ದೀನಿ. ಆಫ್ಟರ್ ದ್ಯಾಟ್ ಐ ಆಮ್ ವೆರಿ ಹ್ಯಾಪಿ ವಿತ್ ಮೈ ವರ್ಕ್ ಆಲ್ಸೋ ಸರ್. ಸೊ ಬೇರೆ ಕಡೆ ಈ ಮುಂಚೆ ಜಾಬ್ ಮಾಡ್ತಾಯಿದ್ದೆ. ಯಾವಾಗ ಟೈಮ್ ಆಗುತ್ತೋ ಮನೆಗೆ ಹೇಗೆ ಹೋಗೋದು ಅಂತಂದು ಜಸ್ಟ್ ಬರೀ ಟೈಮ್ ವಾಚ್ ಮಾಡ್ತಿದ್ದೆ. ನವಡೇಸ್ ಹೇಗಿದೆ ಎನ್ವಿರಾನ್ಮೆಂಟ್ ಅಂದರೆ, ಆಫ್ಟರ್ 6 ಅಂದರೂ ನನಗೆ ಇನ್ನೂ ಟೈಮ್ ಹೋಗಿರೋದು ಗೊತ್ತೇ ಆಗೋಲ್ಲ. ಎಲ್ಲರೂ ಫ್ರೆಂಡ್ಲಿ ನೇಚರ್ ಇದ್ದಾರೆ. ಆಫ್ಟರ್ ದಟ್ ನನಗೆ ಏನು ಡೌಟ್ಸ್ ಇದ್ದರೂ ಕ್ಲಿಯರ್ ಮಾಡ್ತಾರೆ. ಸೊ ಎಲ್ಲ ಈಚ್ ಆ್ಯಂಡ್ ಎವ್ರಿ ಫೀಲ್ಡಲ್ಲಿ ಕೋಆರ್ಡಿನೇಷನ್ ಮಾಡ್ತಾರೆ. ಆ್ಯಂಡ್ ಆಫ್ಟರ್ ದಟ್ ನನ್ನ ವರ್ಕ್ ಬಂದುಬಿಟ್ಟು ಇಲ್ಲಿ ಸಮ್ ಅಡ್ಮಿನಿಸ್ಟ್ರೇಷನ್ ವರ್ಕ್ ಇರುತ್ತೆ. ಆಫ್ಟರ್ ದಟ್ ಮಹೇಶ್ ಸರ್ ಇಲ್ಲಿ ನನಗೆ ಸಮ್ ಕಮ್ಯುನಿಕೇಷನ್ಸ್ ಕ್ಲಾಸಸ್ ಕಂಡಕ್ಟ್ ಮಾಡಲಿಕ್ಕೆ ಹೇಳಿದರು. ಸೊ ಬಿಗ್ನಿಂಗ್ ಇವಳು ರಾಧಾ ಅಂತ ಹೇಳಿಬಿಟ್ಟು, ಆಫ್ಟರ್ ದಟ್ ಲಕ್ಷ್ಮಿ ಆ್ಯಂಡ್ ಶಿ ಈಸ್ ಅನಿತಾ. ಸೊ ಇವ್ರಿಗೆ ಹೌ ಟು ರೀಡ್ ಆ್ಯಂಡ್ ರೈಟ್ ಏನು ಕಂಪ್ಲೀಟ್ ನಾಲೆಜ್ ಇರಲಿಲ್ಲ. ಸೊ ಇವರೇನೋ ಲೈಫ್ನಲ್ಲಿ ಒಂದು ಅಚೀವ್ಮೆಂಟ್ ಗೋಲ್ ಇಟ್ಕೊಂಡಿದ್ದಾರೆ. ಎಸ್ ಸರ್. ಸೊ ಜಾಬ್ ಮಾಡಿ ನಾನು ನಂದು
ಅಚೀವ್ಮೆಂಟ್ ರೀಚ್ ಮಾಡ್ಕೊಬೇಕು, ಗೋಲ್ ರೀಚ್ ಮಾಡಬೇಕು ಅಂತ ಹೇಳಿಬಿಟ್ಟು ಡಿಸಿಷನ್ ತೊಗೊಂಡು ಒಳ್ಳೆ ಜಾಬ್ ತೊಗೋಬೇಕು LCC ಇಂದ ಅಂತ ಹೇಳಿಬಿಟ್ಟು ಕಮ್ಯುನಿಕೇಷನ್ ಸ್ಕಿಲ್ಸ್ ನಾವು ಇಂಪ್ರೂವ್ ಮಾಡ್ಕೊಬೇಕು ಮ್ಯಾಮ್. ಸೊ ನಮ್ಗೆ ಹೆಲ್ಪ್ ಮಾಡಿ, ಏನಿದ್ರು ನಾವು ಸರಿ ಕರೆಕ್ಷನ್ ಮಾಡ್ಕೊತೀವಿ ಅಂತ ಹೇಳಿಬಿಟ್ಟು ರಿಕ್ವೆಸ್ಟ್ ಮಾಡಿಕೊಂಡ್ರು. ಸೊ ನಾನು ಕ್ಲಾಸಸ್ ತೊಗೊಳ್ತಾ ಇದ್ದೀನಿ. ಅವ್ರಿಗೆ ಬೇಸಿಕ್ನಿಂದ ಹೇಗೆ ಪ್ರೊನೌನ್ಸೇಷನ್ ಮಾಡಬೇಕು ಅಂತ ಐಡಿಯಾ ಇರಲಿಲ್ಲ. ನವಡೇಸ್ ಸ್ಟಿಲ್ ಇವತ್ತಿನವರೆಗೂ ಅವರು ತಮ್ಮ ಸೆಲ್ಫ್ ಇಂಟ್ರೊಡಕ್ಷನ್ ಪ್ರೌಡಾಗಿ ಹೇಳಲಿಕ್ಕೆ ಅಲ್ಲಿವರೆಗೂ ಅವರು ಸ್ಟ್ರಾಂಗಾಗಿ ಬಿಲ್ಡಪ್ ಆಗಿದ್ದಾರೆ ಅಂತ ಹೇಳ್ಬೋದು. ಸೊ ಜಸ್ಟ್ ಇವಾಗ ರಾಧವರಿಂದ ಕೇಳೋಣ ಸರ್, ಹೇಗೆ ಅವ್ರ ಎಕ್ಸ್ಪೀರಿಯನ್ಸ್? ಹೌದು, ಹೆಂಗಿದೆ ಫಸ್ಟ್ ಬಂದಾಗ ನೀವು ಬೇಸಿಕ್ ಕಂಪ್ಯೂಟರ್ಗೆ ಟ್ಯಾಲಿಗೆ ಜಾಯ್ನ್ ಆದರೆ, ಆಮೇಲೆ ಇವತ್ತು ನೀವು ತುಂಬ ಅದ್ಭುತವಾಗಿ ಮಾತಾಡಿದ್ರಿ ಗ್ರೂಪ್ ಡಿಸ್ಕಷನ್ ಇದ್ದಾಗ. ಮತ್ತು ನೀವು ಖಂಡಿತವಾಗ್ಲೂ ಮುಂದೆ ಬರ್ತೀರಿ. ಆಮೇಲೆ ಬ್ಯಾಂಕಲ್ಲಿ ನಿಮ್ದಿನ ರಿಸಲ್ಟ್ ಪೆಂಡಿಂಗ್ ಇದೆ, ಕೋಆಪರೇಟಿವ್ ಬ್ಯಾಂಕಲ್ಲಿ ಇಂಟರ್ವ್ಯೂ ಕೊಟ್ಟು ಬಂದಿದ್ದೀರಾ. ಇರಲಿ, ಅದು ಇರಲಿ. ಮತ್ತು ಸೋಮವಾರನೂ ಶಾಂತೇಶ್ ಹೊಂಡಕ್ಕೆ ಹೋಗುವಂಥಂತೆ. ಮತ್ತು ಈಗ ನಿಮ್ಮ ಕಮ್ಯುನಿಕೇಷನ್ ಮೊದಲು ಹೆಂಗಿತ್ತು, ಈಗ ಹೆಂಗಿದೆ? ಈಗ ಮೊದಲಿನಕ್ಕಿಂತ ಈಗ ಸುಧಾರಣೆ ಆಗಿದೆ ಸರ್. ನನಗೆ ಮೊದಲು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗ್ತಿತ್ತು, ಓದಲಿಕ್ಕೆ ಆಗ್ತಾಯಿತ್ತು. ಇವಾಗ ಉಷಾ ಮೇಡಮ್ ಹೇಳ್ಕೊಡಾಕತ್ತಿಂದ ನಮಗೆ ಬರೀಲಿಕ್ಕೂ ಬರ್ತಾಯಿದೆ ಸರ್, ಮಾತಾಡಲಿಕ್ಕೆ ಸೆಲ್ಫ್ ಇಂಟ್ರೊಡಕ್ಷನ್ ಮಾಡಲಿಕ್ಕೆ ಬರ್ತಾಯಿದೆ. ಮತ್ತು ಹೀಗೆ ಬರೀಬೇಕು ಅನ್ನೋದು ಇಂಗ್ಲೀಷ್ ಒಳಗೆ ತುಂಬ ಖುಷಿ ಆಗುತ್ತೆ. ಯಾಕಂದ್ರೆ ನೀವು ಮಕ್ಕಳಿಂದಲೇ ಕಲಿಬೇಕಾಗುತ್ತೆ. ಈಗ ನಿಮ್ಮ ಮಕ್ಕಳಿಗೆ ಹೇಳ್ಕೊಡೋಕ್ಕೂ ಆಯಿತು, ಅವ್ರ ಜೊತೆ ಕಲ್ತಂಗೂ ಆಯಿತು. ಈಗ ಇಲ್ಲಿ LCC ಒಳಗೆ ಉಷಾ ಮೇಡಮ್ ಹೇಳ್ಕೊಡ್ತಾ ಇದ್ದಾರೆ, ಅಶ್ವಿನಿ ಮೇಡಮ್ ಹೇಳ್ಕೊಡ್ತಾ ಇದ್ದಾರೆ. ಸೊ ನಿಮ್ಮದು ನಾನು ನೋಡಿದಾಗ ಇನ್ವಾಲ್ವ್ಮೆಂಟ್ ತುಂಬ ಚೆನ್ನಾಗಿದೆ, ಕಲಿಬೇಕನ್ನೋ ಛಲ ಇದೆ. ಕರೆಕ್ಟಾಗಿ ಕಿಚ್ಚು ಅಂತಾರಲ್ಲ, ಆ ಕಿಚ್ಚಿರಬೇಕು. ಮತ್ತು ಕಿಚ್ಚು ಜೊತೆಗೆ ಹುಚ್ಚಿರ್ಬೇಕು ಅಲ್ವಾ? ನಮಗೆ ಕಿಚ್ಚು ಇರಬೇಕು, ಹುಚ್ಚು ಇರಬೇಕು. ತಲೆ ಒಳಗೆ ಹುಚ್ಚಿರಬೇಕು, ಎದೆ ಒಳಗೆ ಕಿಚ್ಚಿರ್ಬೇಕು ಸಾಧನೆ. ಯಾಕಂದರೆ ಭಾಳ ಜನ ಅಂತಾರೆ, ಆಕಿನ ಮದುವೆ ಆಗೈತಿ, ಆಕಿನ ಕಲಿಯಕ್ಕೆ ಹೋಗ್ತಾಳ, ಎಲ್ಲಿ ಹೋಗ್ತಾಳ, ಎಲ್ಲಿ ಬರ್ತಾಳ, ಏನು ಮಾಡೋಣ. ಬಳಗರು ಕಾಲು ಎಳೆಯೋರು ಜಾಸ್ತಿ. ಮಾಡೋದ್ರೆ ಯಾಕೆ ಸರ್, ನಮ್ಮ ಮನೆಯವರೇ ನನಗೆ ಮತ್ತೆ ಪಾಪ ಡೈಲಿ ಅದನ್ನೇ ಮಾಡ್ತಾರೆ ಸರ್. ಅದನ್ನ ತಲೆ ಕೆಡ್ಸೋದಂಗಿಲ್ಲ ಸರ್. ಹೌದು, ತಲೆ ಕೆಡಿಸ್ಕೋಬಾರ್ದು. ರಾತ್ರಿ ಅಂತೂ ಕೆಡಂಗಿಲ್ಲ ಸರ್. ಆನೆ ಹೋಗ್ತಾ ಇರಬೇಕು, ನಾಯಿ ಬೊಗಳ್ತಾ ಇರ್ತದೆ. ಆನೆ ಕರೆಕ್ಟಾಗಿ ರೀಚ್ ಆಗಬೇಕು, ಗೋಲ್ ರೀಚ್ ಆಗಬೇಕು. ಓಕೆ, ನಾವು ಸತತವಾಗಿ ಇವಾಗ 3 ತಿಂಗಳ ಕಾಲ ಕಳೆದೇನೆ, ಇನ್ನೊಂದು ತಿಂಗಳ ಹೆಂಗಾರ ಕಾಲ ಕಳೆದು ಎಲ್ಲರೂ ಜಾಬಿಗೆ ಕುಂತ್ರೆ ಅವ್ರು ಸುಮ್ಮನಾಗ್ತಾರೆ ಅನ್ನೋ ಒಂದು ಖಂಡಿತ ಉದ್ದೇಶ ಇಟ್ಕೊಂಡು ನಾನು ಬರ್ತಾ ಇದ್ದೇನೆ ಸರ್. ಕರೆಕ್ಟ್, ಖಂಡಿತ ರಾತ್ರಿ ಮರೀತೀನಿ ಸರ್. ಬೆಳಿಗ್ಗೆ ಮತ್ತು ನನ್ನ ಕಾಯಕ ಮಾಡ್ಕೊಂಡು ನಾ ಕಲೀಲಿಕ್ಕೆ ಬರ್ತಾ ಇದ್ದೇನೆ ಸರ್. ಖಂಡಿತವಾಗ್ಲೂ ಇಲ್ಲ, ಕಾಯಕವೇ ಕೈಲಾಸ. ಯಾಕಂದ್ರೆ ನೋಡಿ, ಈಗ ನೀವು ಈಗ ನೋಡಿ ಗಂಡ ಏನೇ ಅಂದರೂ ನೀವು ಸ್ವಲ್ಪ ರಿಲೈಸಸ್ ಮಾಡ್ಕೊತಾ ಇದ್ದೀರಾ, ಕರೆಕ್ಟ್? ಅದು ಆಮೇಲೆ ಅವರೇ ನಿಮಗೆ ಶರಣಾಗ್ತಾರೆ. ಇವಾಗ ನೀವು ಒಂದು ಕಾರ್ಯ ಶುರು ಮಾಡಿ. ಒಂದು ನಂಬಿಕೆ ಇದೆ ಸರ್. ಅದು ವೆರಿ ಗುಡ್. ಒಂದು ನಂಬಿಕೆ ಇರ್ತದೆ ನಾನು. ಯಾಕಂದರೆ ಈ ಹಿಂದೆ ನಾನು ಮಾತಾಡಿದಾಗ ನೀವು ಹೇಳಿದ್ರಿ ಪರ್ಸನಲಾಗಿ, ಬಟ್ ಛಲ ಇದ್ರೆ ನಿಮಗೆ ಇರಬೇಕು ರಾಧವ್ರೆ. ಓಕೆ, ಆದಷ್ಟು ಬೇಗ ನಿಮಗೆ ಜಾಬ್ ಆಗುತ್ತೆ. ನಾವೆಲ್ಲರೂ ನಿಮ್ಮ ಜೊತೆಗಿದ್ದೀವಿ. ಓಕೆ, LCC ಎಂಟೈರ್ LCC ಒಂದು 50-60 ಹುಡುಗರಿದ್ದಾರೆ. ನಾವು ನಿಮ್ಮ ಜೊತೆಗಿದ್ದೀವಿ. ನಿಮ್ಗೆ ಏನೇ ಕಷ್ಟ ಬಂದರೂ ಮೇಡಮ್ ಹೇಳಿ, ಉಷಾ ಮೇಡಮ್ ಹೇಳಿ, ಅಶ್ವಿನಿ ಮೇಡಮ್ ಹೇಳಿ, ಅದು ಏನೇ ಇದ್ದರೂ ನಾವು ಬಗೆಹರಿಸ್ತೀವಿ. ಕಲಿಯೋದು ಮಾತ್ರ ನೀವು ಕಂಟಿನ್ಯೂ ಮಾಡಿ. ಓಕೆ ರಾಧಾ, ಸೊ ಸೆಲ್ಫ್ ಇಂಟ್ರೊಡಕ್ಷನ್ ಹೇಗೆ ಮಾಡ್ಕೋಬೇಕು ಅಂತ ಕಲಿತಿದ್ದೆ. ಓಕೆ, ಸೊ ನಿಮ್ಮ ಸೆಲ್ಫ್ ಇಂಟ್ರೊಡಕ್ಷನ್ ಮಾಡ್ಕೊಡ್ತೀರಾ? ಸರ್ ಇದ್ದಾರೆ, ಸೊ ಹೇಗೆ ಮಾಡ್ತಾರೆ? ಹೇಳಿ ಆರಾಮಾಗಿ. Good afternoon, sir. Good afternoon, sir. First of all, thank you for giving me opportunity to introduce myself. My name is Radha. I am from Dharwad. I have completed my SSLC in SPP High School, Dharwad, and second PUC in SRS Government College, Noida. I am belongs to nuclear family. My family consists totally 4 members, including me. I have 2 children. They both are studying in school. My strength of I am a self-motivating person. I have strong communication skills, and also I am quick learner. And my hobbies are cooking, catering, reading, and etc. That is it. Thank you. ವೆರಿ ಫ್ಯಾಂಟಾಸ್ಟಿಕ್. ಐ ಚಾಲೆಂಜ್, ನಾನು ಇದು ರೆಕಾರ್ಡಿಂಗ್ನಲ್ಲಿ ಇದ್ದೀರಿ, ಈಗ ಚಾಲೆಂಜ್ ಮಾಡ್ತೀನಿ. ರಾಧಾ ಮಾತಾಡ್ದಂಗೆ MBA ಫೈನಲ್ ಇಯರ್ ಸ್ಟೂಡೆಂಟ್ಸ್ ಕೂಡ ಮಾತಾಡಲ್ಲ, ಬೆಟ್ ಕಟ್ತೀನಿ ನಾನು. ಈ ಥರ ರಾಧಾ ಮಾಡ್ದಂಗೆ ಯಾರನ್ನ ನಿಮ್ಮ ಕಣ್ಣಿಗೆ
ಈ ವಿಡಿಯೋ ನೋಡ್ತಕ್ಕಂಥವ್ರು ನಿಮ್ಮ ಕಡೆ ಯಾರಾದರೂ MBA ಓದೋರು ಇಷ್ಟು ನೀಟಾಗಿ ಇಂಟ್ರೊಡ್ಯೂಸ್ ಮಾಡೋದು ಕಂಡ್ರೆ ರೆಕಾರ್ಡಿಂಗ್ ಮಾಡಿ ಕಳಿಸ್ರೆ ನನ್ನ ಕಡೆಯಿಂದ ನಿಮಗೆ 5,000 ಬಹುಮಾನಗಳು ನಾನು ಬೆಟ್ ಕಟ್ತೀನಿ. ಥ್ಯಾಂಕ್ ಯು ರಾಧವ್ರೆ, ಸೂಪರ್ ಆಗಿ ಹೌದು ಕರೆಕ್ಟ್ ಹೌದು. ಅದಕ್ಕೆ ಬೇಕಲ್ಲ ನಿಮ್ಮ ಕಲಿಯೋಕ್ಕೆ ಪ್ಯಾಷನ್ ಇದ್ದಾಗ ಕಲಿಸೋರಿಗೂ ಒಂದು ಪ್ಯಾಷನ್ ಇರಬೇಕು. ಕರೆಕ್ಟಾ? ಗುಡ್, ವೆರಿ ನೈಸ್. ಕಂಗ್ರಾಟ್ಸ್ ಟು ಉಷಾ, ಕಂಗ್ರಾಟ್ಸ್ ಟು ರಾಧಾ. ಸ್ವಲ್ಪ ಭಯ ಇದೆ ಅವ್ರಿಗೆ, ಕಾನ್ಫಿಡೆಂಟ್ ಅದನ್ನೇ ತೋರಿಸಿದ್ರೆ ನೋಡಿ, ಈಗ ವಿಡಿಯೋ ರೆಕಾರ್ಡಿಂಗ್ ಅಂದರೆ ಕೆಲವರು ಭಯ ಪಟ್ಬಿಡ್ತಾರೆ, ಕೆಲವರು ಭಯ ಪಟ್ಟು ಮಾತಾಡೋಕ್ಕೆ. ಮೊದಲಿಗೆ ಭಯ ಇತ್ರಿ ಸರ್ ನನಗೆ. ಈಗ ಏನು ಭಯ ಇಲ್ಲ. ಕರೆಕ್ಟ್. ಇವಾಗ ಅಶ್ವಿನಿ ಮೇಡಮ್ ಹೇಳಿದ್ರು ನೀವು ಹಿಂಗಿದ್ರೆ ಹಿಂಗಲ್ಲ ಅಂತ. ಉಷಾ ಮೇಡಮ್ ನೋಡಿ ನಂದೆಲ್ಲ ಹೆಣ್ಮಕ್ಳದ್ದು ಒಂದು ಗುಂಪಿದೆ, ಎಲ್ಲ ಸ್ಟ್ರಾಂಗ್ ಆಗಿ ನಿಮ್ಗೆ ರೆಡಿ ಮಾಡ್ತಾರೆ. ಇವ್ರು ಡೇರಿಂಗ್ ಇರ್ಬೇಕ್ರಿ. ನಿಮಗೆ ಮೊದಲು ಕೆಲಸ ನೀವು ಬರ್ದೇ ಇರಲಿ, ಡೇರಿಂಗ್ ಮೊದಲು ಕಲೀರಿ ಏನಿಗೆ ಬೇಕು ಅಂತ ಉಷಾ ಮೇಡಮ್ ಮತ್ತು ಅಶ್ವಿನಿ ಮೇಡಮ್ ಪದೇ ಪದೇ ಅದನ್ನೇ ಹೇಳ್ತಾರೆ. ಅದೇ ನೀವೇನು ಮಾಡಿ, ನಿಮಗೆ ಸಮಯ ಸಿಕ್ಕಾಗ ಉಷಾ ಮೇಡಮ್ ಅವರಿಗೆ ಸೋಮವಾರದಿಂದ ಅಂದರೆ ನಿಮ್ಮ ಕೆಳಗಡೆ ಟೆಲಿಕಾಲರ್ ಅಂತ ತಗೊಳ್ಳಿ, ಸ್ಕ್ರಿಪ್ಟ್ ಕೊಡಿ, ಅವ್ರಿಗೆ ಕೂಡ ಇದು ಮಾಡಿ ಒಂದು ಸ್ಟೈಫಂಡ್ ಫಿಕ್ಸ್ ಮಾಡ್ತೀವಿ ನಾವು ನಿಮಗೆ. ಒಂದು LCC ಕಡೆಯಿಂದ ಒಂದು ಪಾರ್ಟ್ ಟೈಮ್ ಜಾಬ್ ನೀವು ಸ್ಟಾರ್ಟ್ ಮಾಡ್ಕೊಳ್ಳಿ. ಓಕೆ, ನಿಮಗೆ ಬೇರೆ ಕಡೆ ಜಾಬ್ ಸಿಗೋವರೆಗೂ ಅವರಿಗೆ ಒಂದು ಟೆಲಿಕಾಲರ್ ಆಗಿ ತಗೊಂಡು ನಿಮಗೆ ಸಮಯ ಇದ್ದಾಗ ನಿಮ್ಮ ಗಂಡನ ಪರ್ಮಿಷನ್ ತಗೊಂಡು ಓಕೆ ಇಲ್ಲಿ ಬಂದು ಒಂದು 4 ಅವರ್ ಟೆಲಿಕಾಲಿಂಗ್ ಮಾಡಿ ಅಲ್ವಾ. ಆ 4 ಅವರ್ ಟೆಲಿಕಾಲರ್ ಅಂತ ನಾವು ನಿಮಗೆ ಅಪಾಯಿಂಟ್ ಮಾಡಿಕೊಂಡು ನಿಮಗೊಂದು ನಮ್ಮ ಕಡೆಯಿಂದ ಒಂದು ಗೌರವಧನ ಇದೆ. ಥ್ಯಾಂಕ್ ಯು ಸರ್. ಓಕೆ ಮೇಡಮ್, ನಿಮ್ಮನ್ನು ನೋಡಿದರೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ತುಂಬ ನೀವು ಸಂಪ್ರದಾಯಸ್ಥರು, ಆಮೇಲೆ ಮಕ್ಕಳನ್ನೆಲ್ಲ ನೋಡಿದಾಗ ಹೆಂಗೆ ಅನಿಸುತ್ತೆ. ನೀವು ಈಗ ವೆರಿ ಅರ್ಲಿ ಕ್ವಶನ್ ಅನಿಸುತ್ತೆ, ನೀವು ಸೇರ್ಕೊಂಡು 3-4 ದಿನಗಳಾಗಿರ್ಬೇಕಲ್ಲ. ಎಷ್ಟು ದಿನ ಆಯಿತು? 1 ಮಂತ್. ಓಕೆ, ಗುಡ್. ಇಂಗ್ಲೀಷ್ ನನಗೆ ಅದು ಟೈಪ್ ಮಾಡೋಕ್ಕೆ ಬರಲಿಲ್ಲ. ಮಕ್ಕಳು ಸೈಡ್ ಕುಂತಾಗ ನೋಡಿ ನಗ್ತಾ ಇದ್ರು, ಇರ್ಲಿ ಪರವಾಗಿರಲಿಲ್ಲ, ನನ್ನ ಮಕ್ಕಳು ಅಲ್ಲ ಅಂತ ನಾನು ಫೇಸ್ ಮಾಡ್ಕೊಂಡು ಮುಂದೆ ಹೋದೆ. ಆಮೇಲೆ ಅಶ್ವಿನಿ ಅವರು ಇಲ್ಲ ಮೇಡಮ್ ಹೇಳಿದರು, ಹೇಳಿಬಿಟ್ಟು ಇದನ್ನ ನೀವು ಕಲಿಯಬೇಕು ಅಂತ. ಏನಪ್ಪ ಹಿಂಗೆ ಹೇಳಿ ಹೋಗ್ಬಿಟ್ರಲ್ಲ, ಹೆಂಗೆ ಕಲಿಬೇಕು? ನಾನು ಪಕ್ಕಕ್ಕೆ ಕೇಳಿದ್ರೆ ಮಕ್ಕಳು ಅವರು ಇದ್ರಾಗ ಬ್ಯುಸಿ ಇರ್ತಾರಲ್ಲ ಅಂತ ಅವ್ರು ನಮಗೊಂದು ಇದು ಕೊಟ್ಟಂಗಾಯ್ತು, ಕಲೀಲಿ ಅಂತ ಸ್ಕೋಪ್ ಕೊಟ್ಟಂಗಾಯ್ತು. ಮತ್ತೆ ನಿಮಗೆ ಚಾಲೆಂಜ್ ಹುಟ್ಟಬೇಕು ನೋಡಿದಾಗ. ಈಗ ನಕ್ಕರಲ್ಲ, ನಾಳೆ ನಾನು ಇವ್ರು ಹೊಡೆಯೋದು ನೋಡಿ ಅವ್ರು ಆಶ್ಚರ್ಯ ಪಡಬೇಕು ಅನ್ನೋದು. ಇಲ್ಲ ಸರ್, ನಾನು ಈಗ ಕನ್ನಡ ಟೈಪ್ ಮಾಡೋದು ನೋಡಿದ್ರೆ ಪಕ್ಕಕ್ಕೆ ನೀವು ಹೆಂಗೆ ಕಲಿತೀರಿ, ಎಷ್ಟು ಬೇಗ ಕಲಿತೀರಿ ಅಂತ ಅವರೇ ಮಕ್ಕಳು ಅಂತಾರೆ. ನನ್ನ ಗ್ರೇಟ್ ಕನ್ನಡ ಅಂತ ಅವ್ರಿಗೆ ಮಕ್ಕಳಿಗೆ, ನನ್ನ ಮಕ್ಕಳು ಎಲ್ಲ ನನ್ನ ಮಕ್ಕಳು ಅಡುಗೆಯವರೇ ಇರ್ತಾರೆ. 2 days ತಗೊಂಡೆ ಸರ್, only 2 days ವೆರಿ ನೈಸ್, ವೆರಿ ನೈಸ್. ಇದು ನೋಡಿ, ಇದು ಒಂದು ಮಕ್ಕಳು ಅಂತ ಯಾಕೆ ತಿಳ್ಕೊಳ್ಳೋ ಒಂದು ಮೆಚುರಿಟಿ ಬಂತು ಅಂದರೆ, ನೋಡಿ ಒಂದು ಹೆಣ್ಣಿಗೆ ಯಾವಾಗಲೂ ಮಗು ನೀವೆಲ್ಲ ಎತ್ಕೊಂಡಿರ್ತೀರ. ಓಕೆ, ಮಗು ಅದನ್ನು ಎತ್ಕೊಂಡಾಗ ಅದು ಕಾಲಿಂದ ಒದಿತಾ ಇರುತ್ತೆ ಅಲ್ವಾ? ಹೌದಲ್ಲ? ಮಗು ಕಾಲಿಂದ ನಮಗೆ ಅದು ಒದಿವಾಗ ನಾವೇನಾದ್ರು ಬೇಜಾರು ಮಾಡ್ಕೊತೀವ. ಹಾಗೆ ಫ್ರೆಂಡ್ಸ್, ಯಾವಾಗಲೂ ಯಾರಾದರೂ ಏನಾರು ಅಂದರೆ ಮೇಡಮ್ ಹೇಳ್ದಂಗೆ ಅವ್ರು ನಮ್ಮ ಮಕ್ಕಳು, ಅವರು ನಮ್ಮ ತೊಡೆಯಲ್ಲಿ ಕಾಲು ಹೊಡಿತಾ ಇದ್ದಾರೆ ಅಂದ್ಕೊಳ್ಳಿ ಹೊರತು ಡಿಪ್ರೆಷನ್ ಮಕ್ಕಳಿಗೂ ನಾನು ಹೇಳ್ಕೊಂಡಿದ್ದೆ, ಅವ್ರ ಕಡೆಯಿಂದ ಹೇಳಿಸ್ಕೊಂಡಿದ್ದೆ ಸರ್, ನನ್ನ ಮಗನ ಹೇಳು ಒಂಚೂರು. ಅದು ಯಾಕೆ ಆರ್ಟ್ ಆಫ್ ಗೆಟಿಂಗ್ ವರ್ಕ್ ಡನ್ ಅಂತಾರೆ ಅದಕ್ಕೆ ಇಂಗ್ಲೀಷ್. ತುಂಬ ಖುಷಿ ಆಗುತ್ತೆ ಸರ್. ನನ್ನ ಮಕ್ಕಳು ಬೇರೆ ಕಡೆ ಓದ್ತಾ ಇದ್ದಾರೆ, ಒಬ್ಬನು ತನ್ನ ಕೆಲಸ ಆಯ್ತು ತಾನು ಓದ್ತಿರ್ತಾನೆ, ಮಾತಾಡೋಕೆ ನಂಗೆ ಟೈಮ್ ಸಿಗಂಗಿಲ್ಲ. ಆದರೆ ಇಷ್ಟೆಲ್ಲ ಮಕ್ಕಳು ನನಗೆ ಒಟ್ಟಿಗೆ ಸಿಕ್ಕಾಗ ನಾನು ಫಾಸ್ಟಾಗಿ ಟೈಪ್ ಮಾಡಿದೆ, ಬೇಗ ಕಲಿತೆ. ಆಮೇಲೆ ಕಾಮ್ ಆ್ಯಂಡ್ ಕೂಲಾಗಿ ಉಷಾ ಮೇಡಮ್ ನಮಗೆ ಈಗ ಬೇಸಿಕ್ ಹೇಳ್ಕೊಡೋದ್ರ ಕಲಿತಾ ಇತ್ತು. ಆಯಿತು, ಆದಷ್ಟು ಬೇಗ ಎಕ್ಸಿಕ್ಯೂಷನ್ ಮಾಡಿಕೊಡೋಕೆ ನಾನು ಟ್ರೈ ಮಾಡ್ತೀನಿ. 2 ತಿಂಗಳ ಹಿಂದೆ ಬಂದಿದ್ರೆ ನಾವು ಮತ್ತು ಇವ್ರು ಇನ್ನೂ ಟೈಪ್ ಕಲಿತು ಬಿಟ್ಟು ಇದು ಮಾಡ್ಯಾರ ಸರ್. ಟೈಪ್ ಆದರೂ ಬರುತ್ತೆ, ನಮ್ಗೆ ಅಟ್ಲೀಸ್ಟ್ ಏನು ಟೈಪಿಂಗ್ ನಾಲೆಜೇ ಇಲ್ಲ ಹೇಳ್ಬೇಕಂದ್ರೆ. ಹೌದು, ಅದು ಹಂಗೆ ಯಾವಾಗಲೂ 2 ತಿಂಗಳು ಮುಂಚೆ ಅವ್ರು ಜಾಯ್ನ್ ಆಗಿದ್ರೆ ಅಂತ ನೀವು ಅಂದ್ಕೊಳ್ತೀರ. ಆದರೆ ಅವರು ಅಟ್ಲೀಸ್ಟ್ ಜಾಯ್ನ್ ಆದ್ರಲ್ಲ ಅಂತ ಅನ್ಕೊಳ್ಳಿ. ಕರೆಕ್ಟ್? ಅವ್ರು ಆಗದೆ ಇದ್ದಿದ್ರೆ ಏನಾಗಿರೋದು ಅಂತ ಅಲ್ವಾ? ಅದೇ ವಿಚಾರ ಮಾಡ್ತೀನಿ. ನಾವು ಇರೋದನ್ನ ಯೋಚನೆ ಮಾಡ್ಬೇಕು ಯಾವಾಗಲೂ ಅಲ್ವಾ? ಗುಡ್, ವೆರಿ ಗುಡ್. ಮತ್ತು ಅನಿತಾ ಅವರೇ, ನಿಮ್ಗೇನು ಅನಿಸ್ತಾ ಇದೆ? ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ ಪ್ರಶಾಂತ್ ಸರ್ ಉಷಾ ಮ್ಯಾಮ್ ನಂದು ಸ್ಪೀಕಿಂಗ್ ಕೇಳಿದ್ರಿ, ಓಕೆ, ಇಂಟ್ರೊಡ್ಯೂಸ್ ಅದು ಸ್ವಲ್ಪ ಹಿಡಿದೆ. ಇವಾಗ ಪರ್ಫೆಕ್ಟ್ ಆಗಿ ಹೇಳ್ತೀನಿ, ಚೆನ್ನಾಗಿ ಅನಿಸ್ತೀವಿ ಮ್ಯಾಮ್, ಚೆನ್ನಾಗಿ. ಗುಡ್, ವೆರಿ ಗುಡ್. ಓಕೆ, ಸೂಪರು. ಈ ಶನಿವಾರ ಹಿಂಗೆ 5 ಜನಕ್ಕೆ ನಾವು ಚೂಸ್ ಮಾಡಿ ವಿಡಿಯೋ ಮಾಡೋಣ. ಅಂದರೆ ನಮ್ಮ ನಾರ್ತ್ ಕರ್ನಾಟಕದಲ್ಲಿ ಬೆಸ್ಟ್ ನಾರ್ತ್ ಕರ್ನಾಟಕದಲ್ಲಿ ನಮಗೆ ದ ಬೆಸ್ಟ್ ಕಂಪ್ಯೂಟರ್ ಇನ್ಸ್ಟಿಟ್ಯೂಟ್ ಅವಾರ್ಡ್ ಅಂತ ಸಿಕ್ಕಿದೆ. ಸೊ ಅದು ಬರೀ ಆ ನಾಮಕವಾಸೆ ಆಗಬಾರ್ದು, ಅದು ಒಂದು ಕಾರ್ಯರೂಪಕ್ಕೆ ಬರಬೇಕು ಅಂತ ನಾವು ಪ್ರತಿ ವಾರ ಈ ಥರ ಮಾಡ್ತಾಯಿದ್ದೀವಿ. ಥ್ಯಾಂಕ್ ಯು ವೆರಿ ಮಚ್.
ಥ್ಯಾಂಕ್ ಯು ಅಶ್ವಿನಿ. Thank you, sir. Thank you. Thank you, sir. All the ಥ್ಯಾಂಕ್ ಯು very ರಾಧಾ, good. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಅನಿತಾ. ಓಕೆ, ತುಂಬ ಖುಷಿ ಆಯಿತು. ಎಸ್ಪೆಷಲಿ ರಾಧಾ ಅವ್ರದ್ದು ಸೆಲ್ಫ್ ಇಂಟ್ರಡಕ್ಷನ್ ವಾಸ್ ಡ್ಯಾಮ್ ಗುಡ್. Thank you, sir. ಕೀಪ್ ಇಟ್. ಥ್ಯಾಂಕ್ ಯು.